ನಾವು ಆತ್ಮಸ್ವರೂಪಿಗಳು ಹೌದು. ಆದರೆ ಈ ಭೂಮಿ ಮೇಲೆ ನಾವು ಯಾಕೆ ಈ ಶರೀರವನ್ನು ಧಾರಣೆ ಮಾಡಿ ಬರ್ತೇವೆ, ಯಾವ ಉದ್ದೇಶದಿಂದ ಇಲ್ಲಿ ಬರ್ತೇವೆ, ಹಾಗೆಯೇ ಇಲ್ಲಿ ಬಂದಾಗ ನಮಗೆ ಯಾರೆಲ್ಲ ಸಹಾಯ ಮಾಡ್ತಾರೆ, ನಮ್ಮ ಉದ್ದೇಶವನ್ನು ನಾವು ಹೇಗೆ ಕಂಡುಹಿಡಿಯುವುದು, ಈ ಮಾತುಗಳನ್ನೆಲ್ಲ ನಾವು ಇವತ್ತು ತಿಳಿಯೋಣ. ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಸರೋಜಾ ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದ ಗೋಲ್ಡನ್ ಫ್ಯೂಚರ್ ಅನ್ನುವ ಒಂದು ಪುಸ್ತಕದಿಂದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಈ ಭೂಮಿಯ ಮೇಲೆ ನಾವು ಬರುವುದು ಒಂದು ನಿಗೂಢ ರಹಸ್ಯವನ್ನು ತಿಳಿಯೋದಕ್ಕಾಗಿ. ಸೊ ಭೂಮಿಯನ್ನು ಒಂದು ನಿಗೂಢ ರಹಸ್ಯ ತುಂಬಿರುವ ಶಾಲೆ ಎಂದು ಕರೆಯಬಹುದು, ಯೂನಿವರ್ಸಿಟಿ ಅಂತಲೂ ತಿಳಿಯಬಹುದು. ಇಲ್ಲಿ ನಾವು ಕಲಿಬೇಕಾದ ಪಾಠಗಳು ಯಾವುದಿದೆ, ಇಲ್ಲಿ ಕಲಿಯಬೇಕಾದ ಪಾಠಗಳು ಅಷ್ಟೇ ವಿಶೇಷವಾಗಿವೆ. ಈ ಭೂಮಿಯಲ್ಲಿ ನಾವು ಪಡೆಯುವ ಅನುಭವ ಯಾವುದು ಅಂತಂದರೆ, ನಮ್ಮ ಸುತ್ತಮುತ್ತ ಇರುವ ಪರಿಸರವನ್ನು ಕಣ್ತುಂಬಿ ನೋಡುವುದು, ಅದನ್ನು ಆನಂದಿಸುವುದು, ಸುಂದರವಾದ ದೃಶ್ಯಗಳನ್ನು ಆನಂದಿಸುವುದು, ಹೂವುಗಳನ್ನು ಮತ್ತು ಒಂದು ಮಗುವನ್ನು, ಅದರ ನಗುವನ್ನು ನೋಡಿ ಆನಂದಿಸುವುದು, ಹಾಗೆಯೇ ನೀರಿನಲ್ಲಿ ಆಕಾಶದಲ್ಲಿ ಎತ್ತರಕ್ಕೆ ಹಾರುವುದು, ಹಾರುವ ಪಕ್ಷಿಗಳನ್ನು ನೋಡಿ ಆನಂದಿಸುವುದು, ಹೀಗೆ ಹಲವಾರು ಅನುಭವಗಳನ್ನು ಪಡೆಯಲು ನಾವು ಈ ಭೂಮಿಗೆ ಬರ್ತೇವೆ. ಭೂತಾಯಿ ನಮ್ಮನ್ನು ಆವಾಹನೆ ಕೊಟ್ಟಾಗ ನಮ್ಮ ಈ ಆತ್ಮವು ಇಲ್ಲಿ ಪ್ರವೇಶಗೊಳ್ಳುತ್ತೆ. ಇಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನಾವು ತುಂಬ ಕೃತಜ್ಞತೆಯಿಂದ ತುಂಬಿರಬೇಕು. ಯಾಕೆ ಅಂತಂದರೆ ಇಲ್ಲಿ ವಿಶೇಷವಾದವರಿಗೆ ಮಾತ್ರ ಆವಾಹನೆ. ಇಲ್ಲಿ ನಾವು ಒಂದು ಆಧ್ಯಾತ್ಮಿಕ ಪಯಣ ಮಾಡಲು ಬರ್ತೇವೆ. ಆಧ್ಯಾತ್ಮಿಕ ಪಯಣ ಅಂತಂದಾಗ ಯಾತ್ರೆ ಅಂತ ಹೇಳ್ಬೋದು. ಯಾತ್ರೆ ಹೇಗಿರುತ್ತೆ? ಅನುಭವ ಪಡೆಯಲು ನಾವು ಯಾತ್ರೆ ಮಾಡ್ತೇವೆ. ಎಂಥ ಪ್ರದೇಶಕ್ಕೆ ನಾವು ಯಾತ್ರೆಗೆ ಹೋಗ್ತೇವೆ? ನಮಗೆ ಅರಿಯದ ಪ್ರದೇಶಕ್ಕೆ. ಹಾಗಿದ್ದಾಗ ಒಂದು ಯಾತ್ರೆಗೆ ಹೋಗಬೇಕಾದಾಗ ನಮ್ಮ ತಯಾರಿಯನ್ನು ಮಾಡಬೇಕಲ್ವಾ? ಹಾಗೆಯೇ ಈ ಒಂದು ಶರೀರವನ್ನು ತಗೊಂಡು ನಾವು ಇಲ್ಲಿ ಪ್ರಯಾಣ ಮಾಡಲು ಮೊದಲು ತಯಾರಿ ಮಾಡ್ಕೊಳ್ತೇವೆ. ಹಾಗೆಯೇ ಒಂದು ಹೊಸ ಪ್ರದೇಶಕ್ಕೆ ಹೋಗುವಾಗ ಗೈಡೆನ್ಸ್ ಬೇಕಲ್ವಾ? ಗೈಡ್ ಬೇಕು, ಮ್ಯಾಪ್ ಬೇಕು. ಹಾಗೆ ಎಲ್ಲವನ್ನು ನಮಗೆ ಕೊಡಲಿಕ್ಕೆ ನಮಗೆ ಸ್ಪಿರಿಚುವಲ್ ಗೈಡ್ಸ್ ಅಂತ ನಮ್ಮ ಜೊತೆಗೆ ಬರ್ತಾರೆ. ಈ ಶರೀರವನ್ನು ಮತ್ತು ಸ್ಪಿರಿಚುವಲ್ ಗೈಡ್ಸ್ ಸಹಾಯದಿಂದ ನಾವು ಈ ಯಾತ್ರೆಯನ್ನು ಮುಂದುವರಿಸಲು ಬರ್ತೇವೆ. ಈ ಸ್ಪಿರಿಚುವಲ್ ಗೈಡ್ಸ್ ಯಾರಾಗಿರ್ತಾರೆ? ಇಲ್ಲಿಯ ವಿಷಯ ತಿಳಿದವರೇ ಆಗಿರ್ಬೇಕಲ್ಲ ನಮಗೆ ಗೈಡ್ ಮಾಡಬೇಕು ಅಂತಂದಾಗ. ಸೊ ಅಂತಹ ಸೋಲ್ಸ್, ಅಂತಹ ಆತ್ಮಗಳು ಯಾರು ಇಲ್ಲಿ ಬಂದು ಈ ಅನುಭವಗಳನ್ನು ಮೊದಲೇ ಪಡೆದಿದ್ದಾರೋ ಅವರು, ಹಾಗೆಯೇ ಇದನ್ನು ಹೆಚ್ಚಾಗಿ ತಿಳಿದು ನಮಗೆ ಸಹಾಯ ಮಾಡುವ ಉದ್ದೇಶದಿಂದ ಅವರು ನಮ್ಮ ಜೊತೆಯಲ್ಲೇ ಬರ್ತಾರೆ. ಈ ಶರೀರವನ್ನು ನಾವು ತೊಗೊಂಡು ಬರ್ತೇವೆ. ಈ ಶರೀರನು ಯಾವ ಥರದ ಪ್ಯಾಕಿಂಗ್ ಇರುತ್ತೆ ಹೇಳಿ? ಇದರಲ್ಲಿ ಎಲ್ಲ ಥರದ ಮನಸ್ಸುಗಳು ಇಟ್ಕೊಂಡು ಬಂದಿದ್ದೀವಲ್ವ, ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಇಮೋಷನಲ್ ಬಾಡಿ, ಹಾಗೆ ಈ ಎಲ್ಲ ಪ್ಯಾಕೇಜಸನ್ನು ತೊಗೊಂಡು ಬರ್ತೇವೆ. ಈ ಪ್ಯಾಕೇಜಸ್ಸಲ್ಲಿ ಯಾವುದು ಪ್ಯಾಕಿಂಗ್ ಆಗಿರುತ್ತೆ, ಯಾವ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ನಾವಿಲ್ಲಿ ಬರ್ತೇವೆ ಅಂತಂದರೆ, ನಮ್ಮ ಮೆಮರಿಯಲ್ಲಿ ನಮ್ಮ ಸ್ಪಿರಿಚುವಲ್ ಬಾಡಿ ಅಂದರೆ ನಮ್ಮ ಸೂಕ್ಷ್ಮ ಶರೀರದಿಂದ ಜನ್ಮಗಳಿಂದ ನಾವು ಪಡೆದಿರುವ ಜ್ಞಾನಗಳನ್ನು ಜೊತೆಗೆ ತಗೊಂಡು ನಾವು ಇಲ್ಲಿಗೆ ಬರ್ತೇವೆ. ಆ ಅನುಭವಗಳ ಜೊತೆಗೆ ನಾವು ಇಲ್ಲಿಗೆ ಬರುವುದಾಗುತ್ತೆ. ಸೊ ಇದೆಲ್ಲವನ್ನು ತಗೊಂಡು ಬಂದಾಗ ನಮ್ಮ ಹೋದ ಜನ್ಮದ ಅನುಭವಗಳೇ ನಮ್ಮ ಈ ಜನ್ಮದ ವಿಚಾರಗಳಾಗಿ, ನಮ್ಮ ಶರೀರವಾಗಿ, ನಮ್ಮ ಮನಸ್ಸಾಗಿ ಮಾರ್ಪಡುತ್ತೆ. ಈ ಎಲ್ಲ ಪ್ಯಾಕೇಜನ್ನು ತಗೊಂಡು, ಈ ಬ್ಯಾಗೇಜನ್ನು ಎತ್ಕೊಂಡು ನಾವು ಈ ಭೂಮಿಗೆ ಬರ್ತೇವೆ. ಇಲ್ಲಿ ಬಂದಾಗ ನಮಗೆ ಸಹಾಯಕ್ಕಾಗಿ ಏಂಜಲ್ಸ್ ಬರ್ತಾರೆ, ಮಾಸ್ಟರ್ಸ್ ಬರ್ತಾರೆ, ಹಲೋ ಸಾರಿ ನಮ್ಮ ಪೂರ್ವಜರೇ ನಮಗೆ ಸಪೋರ್ಟ್ ಆಗಿ ಬರ್ತಾರೆ. ಅವಶ್ಯಕತೆ ಇರುತ್ತೆ, ಈ ಯಾತ್ರೆಯಲ್ಲಿ ಅವರ ಅವಶ್ಯಕತೆ ಇರುತ್ತೆ, ಹೀಗಾಗಿ ಅವರು ನಮ್ಮ ಜೊತೆಯಲ್ಲಿ ಬರ್ತಾರೆ. ಇವರೆಲ್ಲರೂ ಬಂದಾಗ ನಮಗೆ ಕಾಣದಂತೆ ನಮ್ಮ ಜೊತೆಯಲ್ಲಿ ಸತತವಾಗಿ ಇರ್ತಾರೆ. ಇನ್ವಿಸಿಬಲ್, ಸೂಕ್ಷ್ಮ ದೃಷ್ಟಿಯಿಂದ ಕಾಣಬಹುದಷ್ಟೇ ವಿನಃ ನಮಗೆ ಸಾಮಾನ್ಯ ಕಣ್ಣುಗಳಿಗೆ ಕಾಣದಂತೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ, ನಮಗೆ ಪ್ರೋತ್ಸಾಹನೆ ಕೊಡ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಹಾಗೆಯೇ ನಮಗೆ ದಾರಿದೀಪವಾಗಿ ಕೆಲಸ ಮಾಡ್ತಾರೆ. ಯಾರನ್ನು ನಾವು ಭೇಟಿ ಆಗಬೇಕು, ಎಲ್ಲಿ ಹೋಗಬೇಕು, ಎಷ್ಟು ಮಾತಾಡಬೇಕು, ಯಾವ ಅನುಭವವನ್ನು ಪಡೆಯಬೇಕು, ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರು ನಮಗೆ ಸಹಕರಿಸ್ತಾರೆ. ಹೀಗೆ ನಮ್ಮ ಜೊತೆಯಲ್ಲಿ ಎಷ್ಟೋ ಏಂಜಲ್ಸ್, ಅಷ್ಟೇ ಅಲ್ಲದೆ ಆರ್ಕ್ ಏಂಜಲ್ಸ್ ಅಂದರೆ ಸೀನಿಯರ್ ಏಂಜಲ್ಸ್ ಯಾರಿರ್ತಾರೋ ಅವರು ಸಹ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮಗೆ ಯಾವಾಗ ದಾರಿ ಕಾಣಲ್ಲ, ನಮ್ಗೆ ಯಾವಾಗ ಸಹಾಯ ಬೇಕು, ನಾವು ಯಾವಾಗ ಕೂಗುತ್ತೇವೋ ತಕ್ಷಣಕ್ಕೆ ನಮ್ಮ ಸಹಾಯಕ್ಕೆ ಅವರು ಬಂದಿರ್ತಾರೆ. ಹಾಗೆಯೇ ನಾವು ಒಂದು ವೇಳೆ ನಮ್ಮ ದಾರಿಯನ್ನು ತಪ್ಪಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಮ್ಮ ದಾರಿ ಚೇಂಜಸ್ ಆಯಿತು ಅಂದಾಗ ಮತ್ತೆ ತಿರುಗಿ ನಮಗೆ ಸರಿ ದಾರಿಯಲ್ಲಿ ಕರ್ಕೊಂಡು ಬರಲಿಕ್ಕೆ ಅವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಸೊ ಅವರು ನಮ್ಮ ಗೈಡ್ ಆಗಿ, ನಮ್ಮ ಪ್ರೊಟೆಕ್ಟರ್ ಆಗಿ ನಮ್ಮ ಜೊತೆಯಲ್ಲೇ ಇರ್ತಾರೆ. ಹೀಗಾಗಿ ಅವರು ಸಮ್ಟೈಮ್ಸ್ ನಮ್ಮನ್ನು ಹೀಲ್ ಸಹ ಮಾಡ್ತಾರೆ. ನಾವು ಯಾವುದೋ ಒಂದು ವಿಷಯಕ್ಕೆ ಸೋತು ಹೋದ್ವಿ ಅಂತ ಇಟ್ಕೊಳ್ಳಿ, ಆಗ ನಮಗೆ ಧೈರ್ಯ ತುಂಬಿ ನಮ್ಮನ್ನು ಹೀಲಿಂಗ್ ಮಾಡ್ತಾರೆ. ಸೊ ಅವರು ನಮ್ಮನ್ನು ಹೀಲರ್ ಆಗಿ, ತಾಯಿಯಾಗಿ, ರಕ್ಷಕರಾಗಿ, ಪೋಷಕರಾಗಿ ನಮ್ಮ ಜೊತೆಯಲ್ಲೇ ಇರ್ತಾರೆ. ನೋಡಿ, ನಾವು ಒಂಟಿಯಾಗಿದ್ದೇವೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಲ್ವ, ಆದರೆ ಹಾಗಿಲ್ಲ. ನಮ್ಮ ಸುತ್ತಮುತ್ತ ಸತತವಾಗಿ ಎಷ್ಟೋ ಏಂಜಲ್ಸ್, ಮಾಸ್ಟರ್ಸ್ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಾವು ದೇವರು ಅಂತಲೂ ಕರಿಬೋದು, ಅವರು ಸಹ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಾವು ಯಾರು ದೇವರಲ್ಲಿ ವಿಶ್ವಾಸ ಇಟ್ಟಿರ್ತೇವೋ ಅವರು ಸಹ ನಮ್ಮ ಜೊತೆಯಲ್ಲೇ ಇರ್ತಾರೆ. ಇಲ್ಲಿ ನಾವು ಭೂಮಿಯ ಮೇಲೆ ಬಂದಾಗ ನಾವು ಉನ್ನತವಾದ ಅನುಭವಗಳನ್ನು ಇಲ್ಲಿ ಪಡಿತೇವೆ.
ಹೇಗೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತುವಾಗ ಬೇಕಾಗಿರುವ ಒಂದು ಟೀಮ್ ಇರುತ್ತಲ್ಲ ನೋಡಿ, ಎಷ್ಟೇ ಮೌಂಟ್ ಎವರೆಸ್ಟ್ ನಾನೇ ಹತ್ತೋದು, ಆದರೆ ಅದಕ್ಕೆ ಬೇಕಾಗಿರೋ ಗೈಡೆನ್ಸು, ದಾರಿ ತೋರಲಿಕ್ಕೆ, ಮತ್ತು ಯಾವುದಾದ್ರೂ ತೊಂದರೆಗಳು ಬಂದರೆ ಸಹಾಯ ಮಾಡಲಿಕ್ಕೆ ಹೇಗೆ ಶೇರ್ಪಾಸನ್ನು ಕರ್ಕೊಂಡು ಹೋಗ್ತಾರೋ ಹಾಗೆಯೇ ನಾವು ಈ ಭೂಮಿಯ ಮೇಲೆ ಪಯಣ ಮಾಡುವಾಗ ನಮ್ಮ ಜೊತೆಗೆ ಈ ಏಂಜಲ್ಸ್ ನಮ್ಮ ಜೊತೆಲೇ ಬರ್ತಾರೆ. ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬದ ದಿನ ನಮ್ಮ ಭೂತಾಯಿ ನಮ್ಮನ್ನು ಆಹ್ವಾನ ಮಾಡಿರ್ತಾಳಲ್ವ, ಅವಳಿಗೆ ತುಂಬ ಆನಂದ. ಒಂದು ವರ್ಷ ನನ್ನ ಜೊತೆಲೇ ಇದ್ದ, ಇವನು ನನ್ನಲ್ಲಿ ಬಂದು ಇದ್ದ ಅಂತ ಪ್ರತಿ ವರ್ಷ ನಮಗೆ ನಮ್ಮ ಹುಟ್ಟುಹಬ್ಬದ ದಿನ ಹಾಡನ್ನು ಹಾಡಿ ನಮಗೆ ಸ್ವಾಗತವನ್ನು ತೋರಿಸಿ ಕೋರಿ ಮತ್ತೆ ನಮ್ಮ ಬ್ಲೂ ಪ್ರಿಂಟನ್ನು ಮತ್ತೆ ನಮಗೆ ನೆನಪಿಗೆ ತರ್ತಾಳೆ. ನೀನು ಇದಕ್ಕಾಗಿ ಬಂದಿರೋದು, ನೀನು ಇದನ್ನು ಪೂರ್ತಿ ಮಾಡು ಅಂತ ನಮಗೆ ಇನ್ವೈಟ್ ಮಾಡಿ ಮತ್ತೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭೂತಾಯಿ ಸಿಗ್ನಲ್ಸ್ ಕಳಿಸ್ತಾ ಇರ್ತಾರೆ ನೋಡಿ. ಇದನ್ನೆಲ್ಲ ನಾವು ರಿಸೀವ್ ಮಾಡ್ಕೊಳ್ಬೇಕು, ಇದು ನಡೀತಾನೇ ಇರುತ್ತೆ. ಸೊ ಯಾವಾಗ ನಾವು 7ನೇ ವರ್ಷ ಅಂದರೆ ಪ್ರತಿ 7 ವರ್ಷಕ್ಕೆ ಗೈಡ್ಸ್ ಬಂದು ನಮ್ಮಲ್ಲಿ ದಾರಿ ತೋರಿಸಲಿಕ್ಕೆ ಅವರಾಗಿ ಇಂಟರ್ಫಿಯರ್ ಮಾಡ್ತಾರೆ, ಅಲ್ಲಿವರೆಗೆ ಅವ್ರ ಮಧ್ಯದಲ್ಲಿ ಬರಲ್ಲ. ಸೊ ಎವ್ರಿ 7th ಇಯರ್ ನಮ್ಮ ಏಂಜಲ್ಸ್, ಆರ್ಕ್ ಏಂಜಲ್ಸ್ ಯಾರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೋ ಅವರು ನಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆಲೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಮ್ಮ ಪ್ರೋಗ್ರೆಸ್ಗಾಗಿ ಮಾಡಬೇಕಾದದ್ದನ್ನೆಲ್ಲ ಹೇಗೆ ನಾವು ಇದನ್ನು ಸಪೋರ್ಟ್ ಮಾಡ್ಬೋದು ಈ ಸೋಲಿಗೆ ಅಂತ ಒಂದು ಡಿಸ್ಕಷನ್, ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಆಗ ಒಂದು ವೇಳೆ ನಾವು ದಾರಿ ತಪ್ಪಿದ್ದೇ ಆದರೆ ನಮ್ಮನ್ನು ಮತ್ತೆ ದಾರಿಗೆ ತರಲಿಕ್ಕೆ ಬೇಕಾದ ಪ್ರಯತ್ನಗಳು ಅವ್ರು ಮಾಡ್ತಾರೆ. ಹೀಗಾಗಿ ನಮ್ಮ ಈವನ್ ಸೈಕಲಲ್ಲಿ ನೋಡ್ಬೋದು, ಆಸ್ಟ್ರಾಲಜಿಕಲ್ ಸೈಕಲಲ್ಲಿ ಸಡನ್ನಾಗಿ ನಮ್ಮ ದಶೆಗಳು ಬದಲಾಗುತ್ತೆ. ದಶೆ ಬದಲಾಗೋದು ಅಂತಂದರೆ ಯಾರು ಬದಲು ಮಾಡ್ತಾ ಇದ್ದಾರೆ, ಯಾರು ಆ ಸಮಯಕ್ಕೆ ನಮಗೆ ಸಹಾಯ ಮಾಡ್ತಾರೆ, ಯಾಕೆ ಆ ಒಂದು ದಶೆಯಿಂದ ಇನ್ನೊಂದು ದಶೆಗೆ ನಾವು ಹೋಗ್ತಾ ಇದ್ದೇವೆ ಅಂದರೆ ಸರಿಯಾದ ದಶೆಗೆ ಕರ್ಕೊಂಡು ಹೋಗಲಿಕ್ಕೆ ಏಂಜಲ್ಸನ್ನು ದಾರಿ ನಮಗೆ ತೋರಿಸ್ತಾರೆ. ಈವನ್ ನಮ್ಮ ಒಂದು ಈ ಸೋಲ್ಗೆ ಒಂದು ಶರೀರ ತಗೊಂಡು ಬಂದಾಗ ಇದಕ್ಕೆ ಒಂದು ಹೆಸರು ಅಂತ ಇಡ್ತಾರೆ. ಆ ಹೆಸರನ್ನು ಸಹ ಆ ಏಂಜಲ್ಸೇ ಫಿಕ್ಸ್ ಮಾಡ್ತಾರೆ. ಯಾಕೆ ಅಂದರೆ ಆ ಜನ್ಮದಲ್ಲಿ ಬೇಕಾಗಿರುವ ವೈಬ್ರೇಷನ್ಸ್ ಯಾವುದಿದೆಯೋ ಅಂತಹ ಒಂದು ಮುಹೂರ್ತದಲ್ಲಿ ನಮ್ಮ ಜನನ ಆಗುತ್ತೆ. ಆ ಒಂದು ಮುಹೂರ್ತದ ಪ್ರಕಾರನೇ ನಮ್ಮ ಹೆಸರು ಇಡುವುದಾಗುತ್ತೆ. ಸಪೋಸ್ ಒಂದು ವೇಳೆ ನಾವು ಮುಹೂರ್ತ ನೋಡಿ ಹೆಸರು ಇಡ್ತಾ ಇಲ್ಲ ಅಂದ್ರೂ ಸಹ ನಮ್ಮ ಹೆಸರು ಯಾವುದು ಅನ್ನೋದನ್ನು ಈ ಏಂಜಲ್ಸೇ ಸೆಲೆಕ್ಟ್ ಮಾಡ್ತಾರೆ. ಈ ಏಂಜಲ್ಸೇ ನಮಗೆ ಆ ಹೆಸರನ್ನು ಕೊಡ್ತಾರೆ. ಆ ಹೆಸರಲ್ಲಿ ಇರುವ ವೈಬ್ರೇಷನ್ಸು ನಮ್ಮ ಸೋಲ್ ಜರ್ನಿಗೆ ಬೇಕಾಗಿರುವ ಎನರ್ಜಿಯನ್ನು ಕೊಡುವ ಒಂದು ವೈಬ್ರೇಷನ್ ಆಗಿರುತ್ತೆ. ಸೊ ಯಾವಾಗ ನಿಮ್ಮ ಹೆಸರನ್ನು ಕೂಗಲಾಗುತ್ತೋ, ಯಾರ್ಯಾದರೂ ಹೆಸರು ಇಟ್ಟಾಗ ಅದನ್ನೇ ಹೆಸರು ಕೂಗಬೇಕು ಅಂತ ಅದಕ್ಕೆ ಹೇಳೋದು. ಯಾವುದೋ ಪುಟ್ಟ, ನನ್ನ ಸ್ವೀಟಿ, ಟ್ವಿಂಕಲ್ಲು, ಡಾಲಿ, ಮಾಲಿ ಹೀಗೆಲ್ಲ ಹೆಸರು ಕರೀದೆ. ಜನ್ಮ ತಗೊಂಡು ಬಂದಾಗ ನಮಗೆ ಹೆಸರು ಇಟ್ಟ ಹೆಸರಲ್ಲೇ ನಮ್ಮನ್ನು ಕರೀಬೇಕು. ಯಾವಾಗ ನಾವು ರಿಪೀಟೆಡ್ಲಿ ಆ ಹೆಸರನ್ನು ಉಚ್ಚಾರ ಮಾಡ್ತೇವೋ ಆ ವೈಬ್ರೇಷನ್ನಿಂದ, ಯಾಕೆಂದರೆ ತುಂಬ ಪ್ರೀತಿಯಿಂದ ಆ ಹೆಸರನ್ನು ಆರಿಸಲಾಗುತ್ತೆ. ಸೊ ಒಂದು ಒಳ್ಳೆಯ ಒಂದು ಸಪೋರ್ಟಿಂಗ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆಗ ನಮಗೆ ಅದು ಎನ್ಕರೇಜ್ ಮಾಡುತ್ತೆ. ಈ ಥರದ ಒಂದು ಅನುಭವಗಳು, ಈ ಥರದ ಒಂದು ಜ್ಞಾನವನ್ನು ಎಲ್ಲ ರೀತಿಯಿಂದ ನಮ್ಮ ಈ ಶರೀರದಲ್ಲಿರುವ, ಮತ್ತು ಶರೀರ ಅಂದರೆ ಈ ಭೌತಿಕ ಶರೀರ ಮಾತ್ರ ಅಲ್ವಲ್ಲ, ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ, ನಮ್ಮ ಮಾನಸಿಕ ಆಧ್ಯಾತ್ಮಿಕ ಶರೀರದಲ್ಲಿರುವ ಎಲ್ಲ ಚಕ್ರಾಸ್ ಮೇಲೆ ಇದರ ಎಫೆಕ್ಟ್ ಆಗುತ್ತೆ. ಸೊ ಈ ಚಕ್ರಾಸ್ ಏನು ಅಂತಂದರೆ ಈ ಶರೀರವನ್ನು ನಡೆಸುವ ಇಂಜಿನ್ಸ್. ಯಾವ ರೀತಿ ಒಂದೊಂದು ಪಾರ್ಟ್ ಇಂಜಿನ್ ವರ್ಕ್ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಈ ಜೀವನ ಸಾಗುತ್ತೆ. ಒಂದು ಮೆಷಿನಲ್ಲಿ ಹಾಗೆ ನೋಡಿ, ಒಂದೊಂದು ಮೆಷಿನ್ ಒಂದೊಂದು ಕೆಲಸಕ್ಕಾಗಿ, ಒಂದೊಂದು ಫಂಕ್ಷನ್ಗಾಗಿ ಇರುತ್ತೆ. ಹಾಗೆಯೇ ನಮ್ಮ ಈ 12 ಚಕ್ರಾಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿರುವುದು 12 ಚಕ್ರಾಸು. ಇವತ್ತು ನಾವು 3rd ಡೈಮೆನ್ಷನ್ಗೆ ಬಂದಿರೋ ಕಾರಣ ನಮಗೆ 7 ಚಕ್ರಾಸು, 8ನೇ ಚಕ್ರ ಅಲ್ಲ ಅದು ಸ್ಥಿತಿ ಅಂತ ಸಹಸ್ರಾರಾಗಿ ಹೇಳಲಾಗ್ತಾ ಇದೆ. ಆದರೆ ನಮ್ಮ ಶರೀರಾತೀತ ಸಹ ನಮಗೆ ಹಲವು ಚಕ್ರಾಸ್ ಇದೆ. ಅದೆಲ್ಲ ಸೇರಿ ನಮ್ಮಲ್ಲಿ 12 ಚಕ್ರಗಳಿದೆ. ಪ್ರತಿಯೊಂದು ಚಕ್ರದಿಂದ ನಾವು ಒಂದೊಂದು ಸ್ಟೆಪ್ ಏರ್ತಾ ಹೋದ ಹಾಗೆ ನಾವು 5th ಡೈಮೆನ್ಷನ್ಗೆ ಹೋಗುವ ಒಂದು ಹಾದಿ ಆಗುತ್ತೆ. ಯಾಕೆ ನಾವು ಈ ಥರ 5th ಡೈಮೆನ್ಷನ್ಗೆ ಹೋಗಬೇಕು, ಯಾಕೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ನಮ್ಮ ಬೆಳವಣಿಗೆ ಆಗಬೇಕು ಅಂತಂದರೆ, ನಾವು ಇಲ್ಲಿ ಈ ಭೂಮಿಯ ಮೇಲೆ ಬಂದಿರುವುದೇ ನಮ್ಮ ಅಸೆಷನ್ ಸಲುವಾಗಿ, ನಮ್ಮ ಒಂದು ಅಭಿವೃದ್ಧಿ ಸಲುವಾಗಿ. ಸೊ ಅಡ್ವಾನ್ಸ್ ಆಗಬೇಕಲ್ವಾ. ಹುಟ್ಟಿದ ದಶೆಯಲ್ಲೇ ಹಾಗೆ ಉಳಿದ್ಬಿಟ್ರೆ ಹೇಗೆ? ಸೊ ಅನುಭವ ಪಡೆದಾದ ಮೇಲೆ ನಾವು ಮುಂದೆ ಅಡ್ವಾನ್ಸ್ ಸ್ಟೇಜಿಗೆ ಹೋಗಬೇಕು. ಈ ನಾಲೆಜನ್ನು, ಈ ಎಕ್ಸ್ಪೀರಿಯನ್ಸಸ್ಗಳನ್ನು ತಗೊಂಡು ನಾವು ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗ ಒಂದು ಸ್ಕೂಲಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೋದ ಹಾಗೆ ಆಗುತ್ತೆ. ಸೊ ಈ ಭೂಮಿಗೆ ಬಂದಿರುವುದೇ ಈ ಥರದ ಅನುಭವ ತಗೊಂಡು ನಾವು ಮುಂದೆ ಯೂನಿವರ್ಸಿಟಿಗೆ ಹೋಗುವಂತ ಆಗಲು. ಸೊ ಈ ಪಾಠಗಳನ್ನು ಕಲಿಯುವುದು ಅಂತಂದರೆ ಏನು? ಈ ಪಾಠಗಳನ್ನು ಕಲಿಯುವುದು ಅಂತಂದರೆ ನನ್ನ ಚಕ್ರಗಳನ್ನು ನನ್ನ ಅನುಭವಗಳಿಂದ, ಅಂದರೆ ನನ್ನ ಈ ವೈಬ್ರೇಷನ್ದಿಂದ ಸ್ಥಿಮಿತಗೊಳಿಸಿ, ಅಂದರೆ ಒಂದು ಬ್ಯಾಲೆನ್ಸನ್ನು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಚಕ್ರಕ್ಕೆ ನಾವು ಮುಂದೆ ಸಾಗಲು ಇದೆಲ್ಲ ಪಾಠವನ್ನು ಕಲಿತೇವೆ. ಸೊ ಇದೇನು ಮಾಡುತ್ತೆ, ಈ ಎಲ್ಲ ಚಕ್ರಾಸು ಯಾವಾಗ ಒಂದು ಸ್ಥಿತಿಗೆ ಬರುತ್ತೋ ನಮ್ಮ ಈ ಭೂಮಿಯ ಮೇಲೆ ಬರುವ ಉದ್ದೇಶ, ಆ ಬ್ಲೂ ಪ್ರಿಂಟ್ ಏನಿದೆಯೋ, ನಮ್ಮ ಸೋಲ್ ಜರ್ನಿ, ನಮ್ಮ ಸೋಲ್ ಲೆಸನ್ಸ್ ಏನಿದೆಯೋ ಅದು ಆವಾಗ ಕಂಪ್ಲೀಟ್ ಆಗುತ್ತೆ.
ಸೊ ಒಂದು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಾಗ ಯೂನಿಟ್ ಟೆಸ್ಟ್ 1, ಯೂನಿಟ್ ಟೆಸ್ಟ್ 2 ಅಂತ ಇರುತ್ತೆ, ಆಮೇಲೆ ಟರ್ಮ್ ಟೆಸ್ಟ್ ಅಂತ ಇರುತ್ತೆ, ಫಸ್ಟ್ ಟೆಸ್ಟ್ ಅಂತ ಇರುತ್ತೆ. ಹೀಗೆ ಎಲ್ಲ ಟೆಸ್ಟ್ಗಳನ್ನು ಪಾಸ್ ಆದಾಗಲೇ ನಾವು ಫೈನಲ್ ಎಕ್ಸಾಮ್ಗೆ ಬರೋದು, ಆಗಲೇ ನಮಗೆ ಸರ್ಟಿಫಿಕೇಷನ್ ಸಿಕ್ಕೋದು ನಾವು ಈ ಜರ್ನಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ ಅಂತ. ಹಾಗೆಯೇ ಇದು ಒಂದೊಂದು ಚಕ್ರಸನ್ನು ನಾವು ಕ್ಲಿಯರ್ ಮಾಡ್ತಾ ಹೋದಾಗ, ಅಂದರೆ ಅಡ್ವಾನ್ಸ್ ಮಾಡ್ಕೊಂಡು ಹೋದಾಗ, ಆಗ ನಾವು ನಮ್ಮ ಗೋಲ್ಡನ್ ಫ್ಯೂಚರ್ಗೆ ಹೋಗಲಿಕ್ಕೆ ದಾರಿಯಾಗುತ್ತೆ. ಸೊ ನಾವು ಇವಾಗ ನೋಡ್ತಾ ಇರೋದು ನಮ್ಮ ಗೋಲ್ಡನ್ ಫ್ಯೂಚರ್ ಏನು, ಹಾಗಂದರೆ ಏನು, ನಾವು ಯಾಕೆ ಹೋಗಬೇಕು, ಮತ್ತು ಈ ಗೋಲ್ಡನ್ ಫ್ಯೂಚರನ್ನು ಅಂದರೆ ಸತ್ಯಯುಗ ಅಂತ ಸಾಮಾನ್ಯವಾದ ಭಾಷೆಯಲ್ಲಿ ನಾವು ಹೇಳ್ತೇವೆ. ಸೊ ಸತ್ಯಯುಗಕ್ಕೆ ಹೋಗುವುದು ಸಾಧ್ಯವಾ, ನಾವು ಕಲಿಯುಗದಲ್ಲಿದ್ದೇವಲ್ಲ, ಈ ಥರದ್ದೆಲ್ಲ ನಮ್ಮಲ್ಲಿರುವ ಪ್ರಶ್ನೆಗಳಿಗೆ ಈ ಪುಸ್ತಕದಲ್ಲಿ ಉತ್ತರ ಸಿಗ್ತಾ ಇದೆ. ಸೊ ಇವತ್ತು ನಾವು ತಿಳಿದಿರುವ ವಿಚಾರಗಳೇನು ಅಂತಂದರೆ, ನಮ್ಮ ಜೊತೆಯಲ್ಲಿ ಏಂಜಲ್ಸ್ ಇದ್ದಾರೆ, ಗೈಡ್ಸ್ ಇದ್ದಾರೆ ಅಂತ. ದೇವರು ನಮ್ಮ ಜೊತೆಲಿ ಸತತವಾಗಿರ್ತಾನೆ ಅನ್ನೋದು ಸಾಮಾನ್ಯವಾಗಿ ನಾವು ಕೇಳಿರುವುದು, ತಿಳಿದಿರುವ ಮಾತಾಗಿದೆ. ಆದರೆ ನಾವು ಅದಕ್ಕೆ ಕನೆಕ್ಟ್ ಆಗ್ತಾ ಇಲ್ವಲ್ಲ, ಎಲ್ಲಿದ್ದಾನೆ ಆ ದೇವರು, ನನ್ನ ಮಾತು ಯಾಕೆ ಕೇಳಿಸ್ಕೊತಾ ಇಲ್ಲ, ಮತ್ತು ನನ್ನ ಈ ಪ್ರಾರ್ಥನೆಗಳನ್ನು ಯಾಕೆ ಈಡೇರಿಸ್ತಾ ಇಲ್ಲ, ಈ ಥರದ ಪ್ರಶ್ನೆ ನಮ್ಮಲ್ಲಿ ಬರ್ಬೋದು. ಸೊ ಇವತ್ತು ಒಂದು ಚಿಕ್ಕದಾದ ಪ್ರಾಸೆಸ್, ಹೇಗೆ ನಾವು ನಮ್ಮ ಏಂಜಲ್ಸ್ ಮತ್ತು ಗೈಡ್ಸ್ ಜೊತೆಲಿ ನಾವು ಕನೆಕ್ಟ್ ಆಗ್ಬೋದು, ನಮ್ಮ ದೇವರ ಜೊತೆಲಿ ನಾವು ಕನೆಕ್ಟ್ ಆಗ್ಬೋದು ಅಂತ. ಸೊ ಇದು ಒಂದು ಮೆಡಿಟೇಷನ್ ಮೆಥಡ್ ಅಂತ ಇಟ್ಕೊಳ್ಳೋಣ. ಸೊ ಸ್ಟೆಪ್ ವೈಸ್ ಮಾಡಲಿಕ್ಕಿದೆ. ಇದು ಒಂದೊಂದಾಗಿ ಸ್ಟೆಪ್ಸನ್ನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೇನೂ ಬರ್ತಾ ಇದೆ. ಇದನ್ನು ನೋಡಿಕೊಂಡು ನೀವು ಒಂದು ಬುಕ್ಕು ಪೇಪರ್ ಇಟ್ಕೊಳ್ಳೇಬೇಕಾಗತ್ತೆ. ಈ ಸರ್ತಿ ಈ ಬುಕ್ಕಲ್ಲಿ ಬರುವ ಪ್ರತಿಯೊಂದು ಚಾಪ್ಟರಲ್ಲಿ ನಿಮಗೆ ಒಂದು ಪ್ರಾಸೆಸ್ ಮೆಥಡ್ಸ್ ಹೇಳ್ಕೊಡ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ಸ್ ಈ ಪ್ರಾಸೆಸನ್ನು ಬರ್ಕೊಳ್ಳಿ. ಹಾಗೆಯೇ ಬಿಡುವಿದ್ದಾಗ ನೀವು ಅದನ್ನು ಫಾಲೋ ಮಾಡ್ಬೋದು. ಇದನ್ನು ರಿಚುವಲಿಸ್ಟಿಕ್ ಆಗಿ ಫಾಲೋ ಮಾಡಿದಾಗ 41 ದಿನದಲ್ಲಿ ನೀವು ನಿಮ್ಮಲ್ಲಿ ಇಂತಹ ಮಹಾ ಬದಲಾವಣೆಗಳನ್ನು, ನಿಮ್ಮ ಅನುಭವಗಳಲ್ಲಿ ಬದಲಾವಣೆಗಳನ್ನು ಕಾಣ್ತೀರಿ. ಆ ಉದ್ದೇಶದಿಂದನೇ ಇವತ್ತು ಈ ಬುಕ್ಕನ್ನು ಸ್ಟಾರ್ಟ್ ಮಾಡಿರೋದು. 41 ಚಾಪ್ಟರ್ ಇದೆ ಈ ಪುಸ್ತಕದಲ್ಲಿ. ನಾವು 41 ದಿನ ಇದನ್ನು ಕ್ರಮೇಣ ನಮ್ಮ ಬೆಳವಣಿಗೆಯನ್ನು ನೋಡಿಕೊಂಡು ಹೋಗೋಣ. ಸೊ ಇದರಲ್ಲಿ ನಂಬರ್ 1 ಸ್ಟೆಪ್ ಏನಿದೆ ನೋಡೋಣ. ಸೊ ಇದು ವಿಜುವಲೈಸೇಷನ್ ಟು ಕನೆಕ್ಟ್ ವಿತ್ ಯುವರ್ ಏಂಜಲ್ಸ್ ಆ್ಯಂಡ್ ಗೈಡ್ಸ್. ನಮ್ಮ ಏಂಜಲ್ ಮತ್ತು ಗೈಡನ್ನು ವಿಜುವಲೈಸ್ ಮಾಡಿ ಹೇಗೆ ಕನೆಕ್ಟ್ ಆಗೋದು ಅಂತ. ಸೊ ಮೊದಲನೆಯ ಸ್ಟೆಪ್, ಕಣ್ಣು ಮುಚ್ಚಿಕೊಂಡು ಸರಿಯಾದ ಒಂದು ಅದ್ಭುತವಾದ ನಿಮಗೆ ಪ್ರೀತಿಯ ಜಾಗದಲ್ಲಿ ಕೂತ್ಕೊಳ್ಳೋದು. ಜಾಗವನ್ನು ನೀವು ಆರಿಸ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಪ್ರಶಾಂತವಾದ ಜಾಗ, ಹಿತಕರವಾಗಿರಬೇಕು. ಎಲ್ಲೋ ಕಷ್ಟಕರವಾದದ್ದು, ಗಲೀಜಾಗಿ ಬಟ್ಟೆ ಹರ್ಕೊಂಡಿದೆ, ಬೆಡ್ ಮೇಲೆ ಪಕ್ಕದಲ್ಲೇ ಕೂತ್ಕೊಂಡಿದ್ದೀರಾ, ಹಾಗೆ ಮಾಡಬೇಡಿ. ಕ್ಲೀನಾಗಿ ಇರುವ ಒಂದು ಪ್ರಶಾಂತವಾದ, ಅದನ್ನು ನೋಡಿದರೆ ನಿಮಗೆ ಮನಸ್ಸಿಗೆ ಹಿತ ಆಗಬೇಕು. ಆ ಥರದೊಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಸುಮ್ಮನೆ ಕೂತ್ಕೊಳ್ಳಿ, ಏನೂ ಮಾಡಬೇಡಿ. ಆಗ ಯಾವ ಪುಸ್ತಕ ಬೇಡ, ಪೆನ್ ಬೇಡ, ಏನು ಬರ್ಕೊಳ್ಳೋದು ಬೇಡ, ಯಾವ ಒಂದು ಜಪಮಾಲೆ ಏನೂ ಬೇಕಾಗಿಲ್ಲ. ಸೊ ಶಾಂತವಾದ ಪ್ರದೇಶದಲ್ಲಿ ಪ್ರಶಾಂತವಾಗಿ ಕೂತ್ಕೊಳ್ಳೋಣ. ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. ಈಗ ನಿಮ್ಮ ಪಕ್ಕದಲ್ಲೇ ನಿಮ್ಮ ಏಂಜಲ್ಸ್ ಇದ್ದಾರೆ, ನಿಮ್ಮ ಪಕ್ಕದಲ್ಲೇ ನಿಮ್ಮ ಏಂಜಲ್ ಕೂತಿದ್ದಾರೆ ಅನ್ನೋದನ್ನು ಒಂದು ನೋಡ್ಕೊಳ್ಳಿ. ಅಂದರೆ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಇಲ್ಲ ಅಂದರೆ ಊಹಿಸ್ಕೊಳ್ಳಿ. ಸಿ ಆರ್ ಸೆನ್ಸ್, ನೋಡಿ, ಇಲ್ಲ ಅಂದರೆ ಅನುಭವ ಮಾಡ್ಕೊಳ್ಳಿ. ಏನು, ನಿಮ್ಮ ಪಕ್ಕದಲ್ಲೇ ನಿಮ್ಮ ಏಂಜಲ್ ಇದ್ದಾರೆ. ಯಾಕೆಂದರೆ ಅವ್ರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಮಾಸ್ಟರ್ಸ್, ಯಾವಾಗಲೂ ಇರ್ತಾರೆ. ನೋಡ್ಕೊಂಡ್ರಾ, ಫೀಲ್ ಆಯ್ತಾ? ಆಗಲಿಲ್ಲ ಅಂದರೆ ಮತ್ತೆ ಪ್ರಯತ್ನ ಮಾಡೋಣ. ಒಂದೇ ದಿನಕ್ಕೆ ಆಗಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು, ಬಟ್ ಪ್ರಾಕ್ಟೀಸ್ ನಿಲ್ಲಿಸಬೇಡಿ. ಈಗ ಹಾಗೆಯೇ ಇನ್ನೊಂದು ಸ್ವಲ್ಪ ಸುತ್ತ ಎಲ್ಲ ಕಣ್ಣು ಆಡಿಸಿ. ಒಂದು ಏಂಜಲ್ ಅಲ್ಲ, ಒಬ್ಬರಲ್ಲ, ಇಬ್ಬರಲ್ಲ, ಎಷ್ಟೋ ಏಂಜಲ್ಸ್ ನಮ್ಮ ಸುತ್ತ ಕೂತಿದ್ದಾರೆ. ಮಿನಿ ಅದರ್ ಏಂಜಲ್ಸ್, ಡಿಪೆಂಡ್ಸ್. ಒಬ್ಬರಿಗೆ 2 ಏಂಜಲ್ಸ್ ಕಾಣ್ಬೋದು, 4 ಏಂಜಲ್ಸ್ ಕಾಣ್ಬೋದು. ಸೊ ನಿಮಗೆ ಏನು ಕಾಣ್ತಾ ಇದೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಕಾಂಪಿಟೇಷನ್ ಇಲ್ಲ ಮಾಸ್ಟರ್ಸ್, ನನಗೆ ಜಾಸ್ತಿ ಕಾಣಿಸ್ಬೇಕು, ಅಯ್ಯೋ ನನಗೆ ಒಬ್ಬರೇ ಕಾಣಿಸಿದ್ರು, ಆ ಥರದ್ದು ಯಾವ ಗೊಂದಲಕ್ಕೂ ಹೋಗ್ಬೇಡಿ. ಜಸ್ಟ್ ಒಂದು ಪ್ರೇಕ್ಷಕನಂತೆ, ವೀಕ್ಷಕನಂತೆ ವೀಕ್ಷಿಸಿ ನೋಡಿ. ಇನ್ನೂ ಎಷ್ಟು ಏಂಜಲ್ಸ್ ಇದ್ದಾರೆ. ಮತ್ತೆ ಸುತ್ತಮುತ್ತ ನೋಡ್ಕೊಳ್ಳಿ. ಏಂಜಲ್ಸ್ ಅಷ್ಟೇ ಅಲ್ಲ, ಗೈಡ್ಸ್ ಸಹ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮಗೆ ದಾರಿ ತೋರಲಿಕ್ಕಾಗಿ ಬಂದಿರುವ ಗೈಡ್ಸ್ ನಮ್ಮ ಜೊತೆಯಲ್ಲೇ ಇದ್ದಾರೆ, ನನ್ನ ಸುತ್ತಮುತ್ತನೇ ಕೂತಿದ್ದಾರೆ. ಈಗ ಎಲ್ಲ ಏಂಜಲ್ಸ್ ಮತ್ತು ಗೈಡ್ಸಿಗೆ ಇರುವ ಸೀನಿಯರ್ ಗೈಡ್ ಆರ್ಕೇಂಜಲ್ಸ್ ನಿಮ್ಮ ಮೇಲೆ ಒಂದು ಬೆಳಕನ್ನು ಚೆಲ್ಲುತ್ತಾ, ಆ ಆರ್ಕೇಂಜಲ್ ಒಂದು ಪಿರಮಿಡ್ ಶೇಪಲ್ಲೇ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಎಲ್ಲ ಏಂಜಲ್ಸ್ ಗೈಡ್ಸ್ ಕೂತಿದ್ದಾರೆ. ಮೇಲೆ ಆರ್ಕೇಂಜಲ್ ನಮ್ಮ ಮೇಲೆ ಒಂದು ಲೈಟನ್ನು ಬೀಳ್ತಾ, ಫೋಕಸ್ ಥರ ಒಂದು ನಿಮ್ಮ ಮೇಲೆ ಒಂದು ಲೈಟ್ ಬೀಳ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಎಲ್ಲ ಏಂಜಲ್ಸ್ ಗೈಡ್ಸ್ ಜೊತೆಲಿ ಆರ್ಕೇಂಜಲ್ ಸಹ ನಮ್ಮ ಜೊತೆಗಿದ್ದಾರೆ. ಹೇಗನ್ನಿಸ್ತಾ ಇದೆ ಮಾಸ್ಟರ್ಸ್? ಎಷ್ಟು ಅದ್ಭುತವಾದ ಅನುಭವ ಅಲ್ವಾ ಫ್ರೆಂಡ್ಸ್? ಇಷ್ಟೊಂದು ಏಂಜಲ್ಸ್, ಮಾಸ್ಟರ್ಸ್, ಆರ್ಕೇಂಜಲ್ಸ್ ನಮ್ಮ ಜೊತೆಗಿರುವಾಗ ನನ್ನ ಪರಿಸ್ಥಿತಿ ಹೇಗಿರಬೇಕು, ನನ್ನ ಸ್ಥಿತಿ ಹೇಗಿರಬೇಕು? ಎಷ್ಟು ಪ್ರೊಟೆಕ್ಟೆಡ್ ಆ್ಯಂಡ್ ಲವ್ಡ್, ಎಷ್ಟು ಪ್ರೀತಿ ಅಲ್ವಾ ನನ್ನ ಮೇಲೆ? ಎಷ್ಟು ಖುಷಿ ಆಗಬೇಕು. ನಾನು ಒಂಟಿ, ನನಗೆ ಯಾರಿಲ್ಲ, ನನಗೆ ಸಹಾಯಕ್ಕೆ ಯಾರಿಲ್ಲ. ನಿಮಗೆ ಬೇಕಾಗಿರೋ ದೇವಾನ ದೇವತೆಗಳನ್ನು ಸಹ ನೀವು ಇಲ್ಲಿ ಕಲ್ಪಿಸ್ಕೊಳ್ಬಹುದು. ನೋಡಿ,
ಅಷ್ಟು ಕಲ್ಪನೆ ಮಾಡ್ಕೊಳ್ಳಿ. ಕ್ರಮೇಣ ನೋಡ್ತೀರಾ ನಿಜವಾಗ್ಲೂ ಪಕ್ಕದಲ್ಲೇ ಗಣೇಶ ಕೂತಿದ್ದಾನೆ. ಆ ಸೊಂಡಿಲಿಂದ ನಿಮ್ಮ ಸೊಂಟವನ್ನು ಬಳಸ್ತಾ ಇದ್ದಾನೆ. ಹನುಮಂತ ಮುಂದೆನೇ ಕೂತಿದ್ದಾನೆ, ನಿಮ್ಮನ್ನು ನೋಡಿ ನಗುತ್ತಿದ್ದಾನೆ. ಇಷ್ಟೊಂದು ಪ್ರೊಟೆಕ್ಷನ್ ಇರುವಾಗ ಯಾವ ಥರದ ಭಾವನೆ ಇರುತ್ತೆ ಮಾಸ್ಟರ್ಸ್? ಭಯ ಇರುತ್ತಾ? ಡೌಟ್ಸ್ ಇರುತ್ತಾ? ನಥಿಂಗ್, ಜಸ್ಟ್ ಲವ್ ಆ್ಯಂಡ್ ಸೆಕ್ಯೂರಿಟಿ. ಈಗ ನಿಮಗೆ ಬೇಕಾಗಿರುವ ಒಂದು ಏನಾದರೂ ಪ್ರಶ್ನೆಗಳಿದ್ದರೆ 1, 2 ನಿಮ್ಮ ಇಷ್ಟ, ಒಂದೊಂದಾಗಿ ಕೇಳಿ. ಕ್ವಶನ್ ಬ್ಯಾಂಕ್ ಥರ ಒಂದು ಕ್ವಶನ್ ಪೇಪರೇ ಕೊಡಬೇಡಿ ಅವರಿಗೆ. ಒಂದೊಂದು ಪ್ರಶ್ನೆ ನಿಮಗೆ ತುಂಬ ಕಾಡುತ್ತಿರುವ ಮಾತು ಯಾವುದಾದ್ರೂ ಇದ್ದರೆ ಈ ಏಂಜಲ್ಸನ್ನು, ಗೈಡ್ಸನ್ನು, ಆರ್ಕೇಂಜಲನ್ನು ಕೇಳ್ಕೊಳ್ಳಿ. ನಿಮ್ಮ ಸುತ್ತ ಇರುವ ದೇವಾನು ದೇವತೆಗಳನ್ನು ಕೇಳಿ. ನೋಡಿ, ಇದು ನಡೀತಾ ಇದೆ, ನನಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಇದಕ್ಕೆ ಏನಾದರೂ ದಾರಿ ಹೇಳಿ. ಗೈಡ್ಸ್ ಇರುವುದೇ ದಾರಿ ತೋರೋದಕ್ಕಲ್ವಾ? ಸೊ ನಿಮಗೆ ಸರಿಯಾದ ದಾರಿ ತೋರ್ತಾರೆ. ಯಾವಾಗಲೂ ನಾವು ಫೈನಲ್ ಆನ್ಸರ್ ಕೇಳಬಾರ್ದು. ಮೇ ಬಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಗೈಡ್ ಮಾಡ್ಬೋದು. ಸೊ ನಾನೀಗೇನು ಮಾಡಲಿ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ತಾ ಇದ್ದರೆ, ಏನು ಮಾಡಬೇಕು ಅನ್ನೋದು ನಿಮ್ಮ ಥಾಟಲ್ಲಿ, ನಿಮ್ಮ ಮನಸ್ಸಲ್ಲಿ, ಇಲ್ಲ ನಿಮ್ಮ ಕಣ್ಣು ಮುಂದೆ ಅಕ್ಷರಗಳ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ, ಇಲ್ಲ ನೀವು ಈ ಪ್ರಾಸೆಸ್ ಮುಗಿಸಿ ಎದ್ದ ಮೇಲೆ TV ನೋಡ್ಬೋದು, ಮೊಬೈಲ್ ಓಪನ್ ಮಾಡ್ಬೋದು, ಯಾವುದೋ ಒಂದು ಮೆಸೇಜ್ ಬರ್ಬೋದು, ಇಲ್ಲ ಯಾರೋ ಬಂದು ನಿಮಗೆ ಹೇಳಬಹುದು. ಒಂದು ಮಗುನೇ ನಿಮ್ಮ ಮನೇಲಿ ಇದ್ದರೆ ಅದರ ಬಾಯಿಂದ ಒಂದು ಮಾತು ಬರ್ಬೋದು. ಸೊ ಅವೇರ್ನೆಸ್ ಅಲ್ಲಿರಿ. ಯಾಕೆಂದರೆ ಸುತ್ತಮುತ್ತ ಏಂಜಲ್ಸ್, ಗೈಡ್ಸ್, ಆರ್ಕೇಂಜಲ್ಸ್, ದೇವತೆಗಳು ನಮ್ಮ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಯಾವುದೋ ರೂಪದಲ್ಲಿ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕಲ್ವಾ? ಯಾವ ಫ್ರೀಕ್ವೆನ್ಸಿಯಲ್ಲಿ ಇದೆಯಾ ಆ ರೂಪದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ರಿಟರ್ನ್ ಸಿಗ್ಬೋದು, ಒಬ್ಬರ ಬಾಯಿಂದ ಬಂದಿರೋ ಮಾತಾಗಿರ್ಬೋದು, ಇಲ್ಲ ನಿಮಗೆ ಒಂದು ಥಾಟಲ್ಲೇ ಒಂದು ಮಾತು ಬರ್ಬೋದು, ನಿಮ್ಮ ಕಣ್ಣು ಮುಚ್ಚಿದಾಗ ನಿಮ್ಮ ಕಣ್ಣು ಮುಂದೆ ಒಂದು ಅಕ್ಷರ ಬರ್ಬೋದು. ಸೊ ಇದು ನಿಮ್ಮ ಗೈಡ್ ಆಗಿರುತ್ತೆ, ನಿಮ್ಮ ಗೈಡೆನ್ಸ್ ಆಗಿರುತ್ತೆ, ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇವತ್ತು ನಾವು ನೋಡಿದೆವು, ನಮ್ಮ ಸುತ್ತಮುತ್ತ ಏಂಜಲ್ಸ್, ಮಾಸ್ಟರ್ಸ್ ನಮ್ಮ ಜೊತೆಲೇ ಇರ್ತಾರೆ. ನಾವು ಈ ಭೂಮಿಯ ಮೇಲೆ ಅನುಭವ ಪಡೀಲಿಕ್ಕೆ ಬಂದದ್ದು ಒಂದು ಯಾತ್ರೆಗೆ ಬಂದಂತೆ. ತಿಳಿದಿರುವ ಯಾತ್ರೆಗೆ ಹೋದಾಗ ಜೊತೆಗೆ ಹೇಗೆ ಗೈಡ್ಸ್ ಇರ್ತಾರೆ, ಎವರೆಸ್ಟ್ ಮೌಂಟೇನ್ ಇರಬೇಕು ಅಂದಾಗ ಶೇರ್ಪಾಸ್ ಇರ್ತಾರೆ, ಹಾಗೆ ನಮ್ಮ ಜೊತೆಲಿ ಗೈಡ್ಸ್ ಇರ್ತಾರೆ. ಇವತ್ತಿನ ಈ ವಿಷಯದಲ್ಲಿ ಯಾರಿಗಾದರೂ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಮುಂದಿನ ಎಪಿಸೋಡ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.